ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗಾಗಲೇ ನಾವು ಇನ್ನು ಕಾರವಾರದಲ್ಲಿ ಒಂದು ಕ್ರಿಶ್ಚಿಯನ್ ಪೈಕಿ ಸಮಾಜದ ಒಂದು ಯುವಕಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಅದರ ಹೆಸರೇನು ನನಗೆ ಸೂಕ್ತವಾಗಿ ನೆನಪು ಬರ್ತಾ ಇಲ್ಲ. ಆ ಯುವಕಿಗೆ ಒಂದು ಅದಕ್ಕೆ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ಮತ್ತು ಅದು ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅದು ಕಾರಣಕರ್ತರನ್ನು ಕೂಡಲೇ ಬಂಧಿಸಿ ಅದು ಕಾನೂನಾತ್ಮಕವಾಗಿ ಶಿಕ್ಷೆಯನ್ನು ಕೊಡಬೇಕು. ಇಲ್ಲಿ ಒಂದು ನಮ್ಮ ಜಾತಿ ಧರ್ಮದ ವಿಷಯ ಬರೋದಿಲ್ಲ, ಯಾಕಂದರೆ ನಮ್ಮ ಮನುಷ್ಯ ಧರ್ಮದ ಬಗ್ಗೆ ಬರ್ತದೆ. ಮತ್ತೇನೆಂದರೆ ಇಲ್ಲಿ ಒಂದು ನ್ಯಾಯದ ಬಗ್ಗೆ, ಒಂದು ನಮ್ಮ ಸಂವಿಧಾನಾತ್ಮಕವಾಗಿ ನ್ಯಾಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಯಾವುದೇ ಸಮಾಜದ ವಿಷಯದ ದೃಷ್ಟಿಕೋನದಿಂದ, ಧರ್ಮದ ವಿಷಯ ದೃಷ್ಟಿಕೋನದಿಂದ ನಾವು ಮಾತಾಡ್ತಿಲ್ಲ. ಸೊ ಆ ಒಂದು ಆತ್ಮಹತ್ಯೆ ಮಾಡಿಕೊಂಡಂಥ ಒಂದು ಆ ಯುವಕಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು, ಮತ್ತು ಅವ್ರ ಕುಟುಂಬಸ್ಥರು ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಒಂದು ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಈ ಸರ್ಕಾರ. ಈಗ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಅಲ್ಲೂ ಕೂಡ ಕಾಂಗ್ರೆಸ್ ಇದೆ. ಸತೀಶ್ ಶೈಲ್ ಅವರು ಇದ್ರ ಬಗ್ಗೆ ಗಂಭೀರವಾದ ಚಿಂತನೆಯನ್ನು ಮಾಡಿ ಅವ್ರಿಗೆ ತಪ್ಪಿತಸ್ಥರು ಯಾವ ಹುಡುಗ ಯಾರಿದ್ದಾನೆ ಅವ್ರಿಗೆ ಹಿಡ್ಕೊಬಂದು ಕೂಡಲೇ ಶಿಕ್ಷೆಯನ್ನು ಕೊಡಬೇಕು. ಯಾಕಂತ ಕೇಳಿದರೆ ಇದು ಯಾವುದೇ ರೀತಿಯ ಧರ್ಮದ ಈಗ ನಮಗೆ ಸಮಾಜ ಇಲ್ಲ, ನಮಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅದೇ ಸಾವು ನಮ್ಮನೆ ಮಗಳನ್ನ ಕದ ತಟ್ಟಿದರೆ ಮುಂದಿನ ಏನು ಮಾಡ್ತೀರಿ ಅನ್ನೋದಂತ ಎಲ್ಲರದು ಈ ಒಂದು ಹೋರಾಟಕ್ಕೆ ಬಲವನ್ನು ತುಂಬಿ ಆ ಒಂದು ಹುಡುಗಿಗೆ ಒಂದು ಆತ್ಮಹತ್ಯೆನೇ ಮಾಡ್ಕೊಂಡಿದ್ದಾಳೆ. ಕ್ರಿಶ್ಚಿಯನ್ ಸಮಾಜದ ಹುಡುಗಿ, ಅದರ ಹೆಸರು ನಂಗೆ ನೆನಪು ಬರ್ತಾ ಇಲ್ಲ. ಸೊ ಅದಕ್ಕೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕಂದ್ರೆ ನಾನು ಸಂವಿಧಾನಾತ್ಮಕವಾಗಿ ನಾವು ಸರ್ಕಾರಕ್ಕೆ ಒಂದು ಬೇಡಿಕೆ ನೀಡ್ತೀವಿ. ಇಲ್ಲ ಬಿಟ್ಟರೆ ನೀವು ಭ್ರಷ್ಟ ಸರ್ಕಾರ ಅಂತ ನೀವೇ ಪ್ರೂವ್ ಕೊಟ್ಟಾಗ್ತದೆ. ಅವರು ಏನೇ ಇದ್ದರೂ ಎಲ್ಲೇ ಹೋಗಿ ಅಡಗಿಕೊಂಡಿದ್ರು ಕೂಡ ಅವ್ರನ್ನ ಕೂಡಲೇ ಬಂಧಿಸಿ ಅವರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆಯನ್ನು ಕೊಡಬೇಕು ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ.